3 ಗಂಟೆಯ ಕರ್ನಾಟಕ ಅಗ್ರವಾರ್ತೆಯ ಮತ್ತೊಂದು ಪ್ರಮುಖ ಸುದ್ದಿ, ಅದು ಸಂಸತ್ನ ಒಳಗೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ಮೈಸೂರಿನ ಮನೋರಂಜನ್ ಮನೆಯಲ್ಲಿ ಈಗ ಪೊಲೀಸರು ತಲಾಶನ ನಡೆಸಿದ್ದಾರೆ. ಸಂಸತ್ನೊಳಗೆ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ, ಮೈಸೂರಿನ ಮನೋರಂಜನ್ ಮನೆಯಲ್ಲಿ ತಲಾಶ್. ದೆಹಲಿ ಪೊಲೀಸರಿಂದ ಮನೋರಂಜನ್ ಕೊಠಡಿಯನ್ನ ತಪಾಸಣೆ ಮಾಡಲಾಗಿದೆ. ದೆಹಲಿ ಪೊಲೀಸರಿಂದ ಮನೋರಂಜನ್ ತಾಯಿ ಶೈಲಜಾ ಅವರ ವಿಚಾರಣೆ ಆಗಿದೆ. ಗುಪ್ತಚರ ವಿಭಾಗ ದೆಹಲಿ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಮನೋರಂಜನ್ ತಾಯಿ ಶೈಲಜಾ ವಿಚಾರಣೆ, ಗುಪ್ತಚರ ವಿಭಾಗ ದೆಹಲಿ ಪೊಲೀಸರಿಂದ ಮನೋರಂಜನ್ ಕೊಠಡಿಯ ತಲಾಶ್ ಆಗುತ್ತೆ. ಜೊತೆಗೆ ಕುಟುಂಬಸ್ಥರ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ. ಮನೋರಂಜನ್ ಕೊಠಡಿಯಲ್ಲಿ ಏನಾದರೂ ಮಾಹಿತಿ ಸಿಗಬಹುದಾ ಅನ್ನುವಂತಹ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೈಸೂರು ಮೂಲದ ಮನೋರಂಜನ್. ಈ ಪ್ರಕರಣ ಆದ ಬಳಿಕ ಆ ಕೊಠಡಿಯನ್ನ, ಮನೋರಂಜನ್ ಕೊಠಡಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು, ಸೀಲ್ ಮಾಡಿದ್ರು. ಈಗ ಆ ಸೀಲ್ ಅನ್ನ ಓಪನ್ ಮಾಡಿ ತಲಾಶ್ ನಡೆಸ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈಗ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈಗ ಮನೋರಂಜನ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ದೆಹಲಿ ಪೊಲೀಸರು. ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮನೋರಂಜನ್ ಕೊಠಡಿಯಲ್ಲಿ ಏನಿದೆ ಅನ್ನೋದರ ಬಗ್ಗೆ. ಸೊ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ? ಅವರ ತಾಯಿ ವಿಚಾರಣೆ ಕೂಡ ನಡೆಸಿದಾರಂತೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಏನು ವಿಡ ಏನಂದ್ರೆ, ಬೆಳಗ್ಗೆ ಇವತ್ತು 11:30ರಿಂದನೂ ಕೂಡ ಸತತವಾಗಿ ದೆಹಲಿ ಪೊಲೀಸರು ಹಾಗೂ ಕೇಂದ್ರ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಒಟ್ಟು ನಾಲ್ವರ ತಂಡ ಏನಿದೆ, ತಂಡ ಬಂದು ಈಗ ಆರೋಪಿ ಮನೋರಂಜನ್ ಅವರ ಮನೆಯಲ್ಲಿ ವಿಚಾರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಿಚಾರಣೆಯಲ್ಲಿ 2 ಭಾಗ. ಒಂದು, ಮನೋರಂಜನ್ ಅವರ ತಾಯಿಯ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮನೋರಂಜನ್ ವಾಸವಿದ್ದಂತ ಕೊಠಡಿ ಏನಿದೆ, ಕೊಠಡಿಯ ಪರಿಶೀಲನೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಪ್ರಕರಣ ನಡೆದ ಸುಮಾರು 6 ದಿನಗಳಾಗಿದೆ. 6 ದಿನಗಳ ಹಿಂದೆ ಏನು ಮನೋರಂಜನ್ ವಾಸ ಮಾಡ್ತಿದ್ದಂತಹ ಒಂದು ಕೊಠಡಿ ಏನಿತ್ತು, ಕೊಠಡಿಯನ್ನ ಸೀಲ್ ಮಾಡಾಗಿತ್ತು. ಅದನ್ನ ಇವತ್ತು ಸ್ಥಳೀಯ ಪೊಲೀಸರ ಸಮ್ಮುಖದಲ್ಲಿ ಓಪನ್ ಮಾಡಿ, ಆ ನಂತರದಲ್ಲಿ ಅಲ್ಲಿ ಮನೋರಂಜನ್ ಓದ್ತಾ ಇದ್ದಂತ ಪುಸ್ತಕಗಳು ಜೊತೆಗೆ ಒಂದು ಬಳಸ್ತಾ ಇದ್ದಂತ ವಸ್ತುಗಳಿದ್ವು, ಅವುಗಳೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಸತತವಾಗಿ 4 ಗಂಟೆಯಿಂದನೂ ಕೂಡ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಏನು ಸೆರೆ ಸಿಕ್ಕಿರ್ತಕ್ಕಂಥ ಆರೋಪಿ ಮನೋರಂಜನ್ ಏನಿದ್ದಾನೆ, ಮನೋರಂಜನ್ ಅಲ್ಲಿ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳೇನಿವೆ, ಹೇಳಿಕೆಗಳಿಗೆ ತಾಳೆ ಹಾಕಿದಂತೆ ಇಲ್ಲಿ ಅವರ ಪೋಷಕರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನ, ಪ್ರಶ್ನೋತ್ತರಗಳಲ್ಲಿ ಬಂದಂತಹ ಉತ್ತರಗಳೇನಿವೆ ಅವುಗಳನ್ನು ತಾಳೆ ಹಾಕುವಂತ ಕೆಲಸವನ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಇಡೀ ಪ್ರಕರಣದಲ್ಲಿ ಮನೋರಂಜನ್ ಜೊತೆಗೆ ಸಾಗರ್ ಶರ್ಮಾ ಏನಿದ್ದಾನೆ, ಆತ ಕೂಡ ಮೈಸೂರಿಗೆ ಬಂದಿರ್ತಕ್ಕಂಥದ್ದು. ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಮನೆಗೆ ಯಾವೆಲ್ಲ ಸಂದರ್ಭಗಳಲ್ಲಿ ಬಂದಿದ್ದ, ಜೊತೆಗೆ ಏನೆಲ್ಲ ಮಾತುಕತೆಗಳಾಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಸುದೀರ್ಘವಾದಂತಹ ಒಂದು ವಿಚಾರಣೆಯನ್ನ ಬೆಳಗ್ಗೆಯಿಂದನೂ ಕೂಡ ಮಾಡಿರ್ತಕ್ಕಂಥದ್ದು. ಈಗಲೂ ಕೂಡ ಆ ವಿಚಾರಣೆ ಮುಂದುವರೆದಿದೆ. ಬೆಳಗ್ಗೆ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಅವರ ತಂದೆ ದೇವರಾಜೇಗೌಡ ಇರ್ಲಿಲ್ಲ. ಈಗಷ್ಟೇ ಕೂಡ ಅರ್ಧ ಗಂಟೆಗಳ ಮುಂಚಿತವಾಗಿ ಆತ ಮನೆಗೆ ಬಂದಿರ್ತಕ್ಕಂಥದ್ದು. ಅವರ ವಿಚಾರಣೆಯು ಕೂಡ ಈಗ ಮುಂದುವರೆದಿದೆ. ಮಧು, ಈಗ ಪರಿಶೀಲನೆಗೆ ಅಂತ ಬಂದಂತಹ ಸಂದರ್ಭದಲ್ಲಿ ದೆಹಲಿ ಪೊಲೀಸರು ಹಾಗೆ ಗುಪ್ತಚರ ವಿಭಾಗದ ಅಧಿಕಾರಿಗಳು ಆಗ ಮನೆಯಲ್ಲಿ ಯಾರೆಲ್ಲ ಇದ್ರು, ಜೊತೆಗೆ ಈಗ ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ? ಏನಾದರೂ ತನಿಖೆಗೆ ಪೂರಕವಾದಂತಹ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನೋದರ ಬಗ್ಗೆ? ವಿಣ ಏನಂದ್ರೆ, ಇಡೀ ಪ್ರಕರಣದಲ್ಲಿ ಸಿಕ್ಕಿಬಿದ್ದಂತ ಆರೋಪಿಗಳೇನಿದ್ದಾರೆ, ಆರೋಪಿಗಳು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಾಕಷ್ಟು ಸಿಗದೇ ಇರೋ ರೀತಿಯಲ್ಲಿ, ಭೌತಿಕವಾದಂತಹ ಸಾಕ್ಷಿಗಳೇನಿರ್ತವೆ ಅವುಗಳು ಸಿಗದೇ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸಿದ್ದಂಥದ್ದು ಒಂದು ಕಡೆಗಾದ್ರೆ, ಆದ್ರೆ ಸಿಕ್ಕಾದ ನಂತರದಲ್ಲಿ ಅವರ ಹೇಳಿಕೆಗಳೇನಿವೆ, ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಿಗಬಹುದಾದಂತಹ ಸಾಕ್ಷಿಗಳೇನಿವೆ ಅವುಗಳನ್ನ ಕಲೆ ಹಾಕುವಂತ ಚಾಲೆಂಜ್ ಈಗ ಪೊಲೀಸರಿಗೆ ಇರ್ತಕ್ಕಂಥದ್ದು. ಇನ್ನು ಆರೋಪಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳು, ಅಂದ್ರೆ ಪೊಲೀಸರ ಪ್ರಶ್ನೆಗೆ ಅವನ ಆಟ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಅದೇ ಪ್ರಶ್ನೆಗಳಿಗೆ ಇನ್ನ ಅವರ ಪೋಷಕರು ಕೊಡ್ತಕ್ಕಂಥ ಹೇಳಿಕೆಗಳೇನಿವೆ ಅವುಗಳನ್ನ ತಾಳೆ ಹಾಕಿ ನೋಡ್ತಾರೆ. ಅಂದ್ರೆ ಎಷ್ಟು ನಿಜವನ್ನ ಹೇಳ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅದಾದ ನಂತರದಲ್ಲಿ ಅವರ ವಸ್ತುಗಳೇನಿವೆ ಅವುಗಳನ್ನ ನೋಡಿ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಚಾಲೆಂಜ್ ಈಗ ಸದ್ಯಕ್ಕೆ ಪೊಲೀಸರಿಗೆ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಮಧು, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.